ಅರಣ್ಯ ಇಲಾಖೆಯ ಸಿಬ್ಬಂದಿಯ ಗುಂಡಿನ ದಾಳಿಗೆ ಯುವಕ ಬಲಿಯಾಗಿರುವಂತಹ ಪ್ರಕರಣ ನಡೆದಿದೆ. ಪೊಲೀಸ್ ವಾಹನದ ಮೇಲೆ ಸಂಬಂಧಿಕರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೊಚ್ಚಿಗೆದ್ದು ಕಲ್ಲು ತೂರಾಟ ಮಾಡಿದ್ದಾರೆ. ಚೀಲಂದವಾಡಿ ಅರಣ್ಯ ಪ್ರದೇಶದಲ್ಲಿ ಸಂಬಂಧಿಕರು ಗಲಾಟೆಯನ್ನ ಮಾಡ್ತಿದ್ದಾರೆ. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಚೀಲಂದವಾಡಿಯಲ್ಲಿ ಆಗಿರುವಂತಹ ಘಟನೆ. ಗುಂಡು ಹಾರಿಸಿದ ಅರಣ್ಯ ಸಿಬ್ಬಂದಿ ಇದ್ದಂತಹ ಸುಮೋ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಪೊಲೀಸ್ ವಾಹನವನ್ನ ಉರುಳಿಸೋಕೆ ಗ್ರಾಮಸ್ಥರು ಗ್ರಾಮಸ್ಥರ ಗಲಾಟೆ ಇದು. ಗುರು ಅನ್ನುವಂತಹ ಯುವಕ ತನ್ನ 4 ಸ್ನೇಹಿತರೊಂದಿಗೆ ಕಾಡಿಗೆ ಬೇಟೆಗೆ ಶಿಕಾರಿಗೆ ಅಂತ ಹೋಗಿದಾಗ ಅರಣ್ಯ ಸಿಬ್ಬಂದಿ ಹಾರಿಸಿದ ಗುಂಡಿಗೆ ಆತ ಬಲಿಯಾಗಿದ್ದ. ಇದೀಗ ಆತನ ಸಂಬಂಧಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸ್ ವಾಹನದ ಮೇಲೆ ಮಣ್ಣು ಕಲ್ಲನ್ನ ತೂರಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಉದ್ರಿಕ್ತರನ್ನ ಸಮಾಧಾನ ಪಡಿಸೋಕೆ ಪೊಲೀಸರು ಹರಸಾಹಸ ಪಡಿಸಿದ್ದಾರೆ. ಅರಣ್ಯದಲ್ಲಿ ಬೇಟೆಗೆ ತೆರಳಿದ್ದ ವೇಳೆ 4 ಯುವಕರ ತಂಡ ಹೋಗಿತ್ತು. ಈ ಸಂದರ್ಭದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಗುಂಡನ್ನು ಹಾರಿಸಿದ್ದಾರೆ. ಈ ಬುಲೆಟ್ಗೆ ಶಿಕಾರಿಗೆ ಹೋಗಿದ್ದ ಗುರು ತನ್ನ ಪ್ರಾಣವನ್ನ ಕಳೆದುಕೊಂಡಿದ್ದಾನೆ. ಹೀಗಾಗಿ ವಿನಾಕಾರಣ ಗುಂಡು ಹಾರಿಸಿ ಹತ್ಯೆ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ ಅಂತ ಆರೋಪಿಸಿ ಇದೀಗ ಸಂಬಂಧಿಕರು ಗ್ರಾಮಸ್ಥರು ಭಾರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಶೂಟ್ಔಟ್ ಮಾಡಿದ ಸಿಬ್ಬಂದಿ ತಮಗೆ ಆತನನ್ನ ಒಪ್ಪಿಸಬೇಕು. ಯಾರು ಗುಂಡು ಹಾರಿಸಿ ಗುರುವನ್ನ ಕೊಂದಿದ್ದಾರೋ ಆ ಸಿಬ್ಬಂದಿಯನ್ನ ನಮಗೆ ಒಪ್ಪಿಸಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಅಲ್ಲಿ ಸದ್ಯ ಪರಿಸ್ಥಿತಿ ಹೇಗಿದೆ? ಅರಣ್ಯ ಸಿಬ್ಬಂದಿ ಏನ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ ಈ ಶೂಟ್ಔಟ್ಗೆ ಸಂಬಂಧಪಟ್ಟಂತೆ? ಅಮರ್ ಪ್ರಸಾದ್, ಮಧ್ಯರಾತ್ರಿ ಸಮಯದಲ್ಲಿ ಒಂದು ಅವಘಡ ಸಂಭವಿಸಿತ್ತು. ಶಿಕಾರಿಗೆ ಅಂತ ತೆರಳಿದಂತ 4 ಮೇಲೆ ಅರಣ್ಯ ಇಲಾಖೆ ಸಿಬ್ಬಂದಿ ಗುಂಡನ್ನ ಹಾರಿಸಿದ್ರು. ಅರಣ್ಯ ಇಲಾಖೆಯ ಸಿಬ್ಬಂದಿಯ ಗುಂಡಿಗೆ ಒಬ್ಬ ಬಲಿಯಾಗಿದ್ದ. ಈತ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ದೊಡ್ಡಹಳ್ಳಿ ನಿವಾಸಿ ಯುವಕ ಗುರು ಅಂತ, ಗುರುಮೂರ್ತಿ ಅಂತ 20-24 ವರ್ಷದ ಯುವಕ. ಈತನ ಮೇಲೆ ಮಧ್ಯರಾತ್ರಿಯಲ್ಲಿ ಗುಂಡನ್ನ ಕೂಡ ಆರಿಸಿದ್ರು ಅರಣ್ಯ ಸಿಬ್ಬಂದಿ. ಆ ಒಂದು ಅರಣ್ಯ ಇಲಾಖೆ ಸಿಬ್ಬಂದಿ ಇದಕ್ಕೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆತನ ಸಂಬಂಧಿಕರು ಮತ್ತೆ ಗ್ರಾಮಸ್ಥರೆಲ್ಲರೂ ಕೂಡ ಆತ ಏನು ಸಾವನ್ನಪ್ಪಿನ ಆ ಒಂದು ಸ್ಥಳದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಯಾಕಂದ್ರೆ ಈತ ಶಿಕಾರಿಗೆ ಅಂತ ತೆರಳಿರ್ಲಿಲ್ಲ. ಆತನ ಕುರಿಗಳು ಮತ್ತೆ ಆಡುಗಳು ಕಾಣೆಯಾಗಿದ್ವು. ಅದನ್ನ ಉಟ್ಕಾಡಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ಇವರು ಏಕಾಏಕಿ ಗುಂಡನ್ನ ಹಾರಿಸಿದ್ದಾರೆ. ಇದರಿಂದ ಈತ ಸಾವನ್ನಪ್ಪಿದ್ದಾರೆ. ಜೊತೆಗೆ ಈತ ಸಾವನ್ನಪ್ಪಿರುವಂತ ಸ್ಥಳ ಒಂದು, ಆದ್ರೆ ಆ ಬಾಡಿಯನ್ನ ಬೇರೊಂದು ಸ್ಥಳಕ್ಕೆ ತಂದು ಹಾಕಿದ್ದಾರೆ. ಅಂದ್ರೆ ಈತ ಶಿಕಾರಿಗೆ ಬಂದಿಯಾನೆ ಅನ್ನೋ ರೀತಿಯಲ್ಲಿ ನಾಟಕವಾಡ್ತಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಅಂತ ಹೇಳಿ. ಮೃತದೇಹದ ಬಳಿಯಲ್ಲೇ ಒಂದು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ರು. ಅಲ್ಲೇ ಒಂದು ಅರಣ್ಯ ಪ್ರದೇಶ ರಸ್ತೆಯಲ್ಲಿ
ಬೆಂಕಿಯನ್ನು ಹಾಕೊಂಡು ರಸ್ತೆಗೆ ಕಲ್ಲುಗಳನ್ನ ಅಡ್ಡಾಕೊಂಡು ಸರಿಸುಮಾರು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2:30 ಗಂಟೆಲೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಜೊತೆಗೆ ಈ ಒಂದು ಸ್ಥಳವನ್ನ ಗುರುತಿಸೋಕೆ ಅಂತ ಅರಣ್ಯ ಇಲಾಖೆ ಸಿಬ್ಬಂದಿ ಒಂದು ಗಾರ್ಡ್ ಆದಂತ ರವಿ ಅಂತ ಅವ್ರನ್ನ ಪೊಲೀಸರು ಸ್ಥಳಕ್ಕೆ ಕರ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಈತನೇ ಆ ಗುರು ಮೇಲೆ ಗುಂಡನ್ನ ಹಾರಿಸಿರುವಂತದ್ದು ತಿಳಿದ ತಕ್ಷಣ ಅಲ್ಲಿನ ಸ್ಥಳೀಯರು ಮತ್ತೆ ಸಾರ್ವಜನಿಕರು ಮತ್ತೆ ಸಂಬಂಧಿಕರೆಲ್ಲರೂ ಕೂಡ ಏಕಾಏಕಿ ಅರಣ್ಯ ಇಲಾಖೆ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಜೊತೆಗೆ ಈತ ಏನ್ ಶೂಟ್ ಮಾಡಿಯಾನೆ ಆತನನ್ನ ನಮ್ಗೆ ಒಪ್ಸಿ ಅಂತ ಹೇಳಿದ್ರು. ಈತನನ್ನ ರಕ್ಷಣೆ ಮಾಡ್ಕೊಳ್ಳೋಕೋಸ್ಕರ ಪೊಲೀಸರು ಜೀಪ್ ನಲ್ಲೇ ಕೂರಿಸ್ಕೊಂಡಿದ್ರು. ಜೀಪ್ ಸುತ್ತಲೂ ಕೂಡ ಸುತ್ತುವರೆದಿದ್ರು. ಆದ್ರೆ ಪೊಲೀಸರು ಕೂಡ ಯಾರೊಬ್ರು ಕೂಡ ಇವರು ಮಾತನ್ನ ಕೇಳುವಂತ ಪರಿಸ್ಥಿತಿ ಇರಲಿಲ್ಲ. ಅವರ ಆಕ್ರೋಶ ಮುಗಿಲು ಮುಟ್ಟಿತ್ತು. ಹೀಗಾಗಿ ಪೊಲೀಸರ ಮೇಲೂ ಕೂಡ ತಳ್ಳಾಟವನ್ನು ನಡೆಸಿದ್ರು. ಜೊತೆಗೆ ಪೊಲೀಸ್ ವಾಹನದ ಮೇಲೂ ಕೂಡ ಕಲ್ಲು ತೂರಾಟ ನಡೆಸಿದ್ರು. ಈ ಒಂದು ಕಲ್ಲು ತೂರಾಟದಲ್ಲಿ ಪೊಲೀಸ್ ವಾಹನ ಕೂಡ ಜಖಂ ಆಯ್ತು. ಜೊತೆಗೆ ಈ ಒಂದು ಪೊಲೀಸ್ ವಾಹನದಲ್ಲಿ ಏನ್ ಇಬ್ಬರು ಫಾರೆಸ್ಟ್ ಗಾರ್ಡ್ಗಳು ಕೂತಿದ್ರು. ಆ ಜೀಪ್ ಸಮೇತ ಆ ಕಾರನ್ನ ಪೊಲೀಸ್ ವಾಹನವನ್ನ ಎತ್ತಾಕಿ ತಳ್ಳಕ್ಕೂ ಕೂಡ ಮುಂದಾದ್ರು. ಈ ವೇಳೆ ಪೊಲೀಸರು ಕೂಡ ಆ ಗುಂಪನ್ನ ಚದುರಿಸಕ್ಕೆ ಸಾಕಷ್ಟು ಹರಸಾಹಸ ಪಟ್ಟರು ಕೂಡ ಸಾಧ್ಯವಾಗ್ಲಿಲ್ಲ. ಆ ರೀತಿ ಸಾಕಷ್ಟು ಜನ ಸಂದಣಿ ಕೂಡ ಅಲ್ಲಿ ಕೂಡಿತ್ತು. ಜೊತೆಗೆ ಎಲ್ಲರ ಅವರ ಒಂದು ಮನವೊಲಿಸಿ ಆ ಒಂದು ಅರಣ್ಯ ಇಲಾಖೆ ಸಿಬ್ಬಂದಿಯನ್ನ ಒಂದು ಕನಕಪುರಕ್ಕೆ ಒಂದು ಠಾಣೆಗೆ ಕರೆತರಕ್ಕೂ ಕೂಡ ಪೊಲೀಸರು ಮುಂದಾದ್ರು. ಆದ್ರೆ ಈ ವೇಳೆ ಕನಕಪುರ ತಾಲೂಕಿನ ದೊಡ್ಡಾಳಹಳ್ಳಿ ಬಳಿ ಒಂದು 200ಕ್ಕೂ ಹೆಚ್ಚು ಅಲ್ಲಿನ ಸ್ಥಳೀಯರು ಪೊಲೀಸ್ ವಾಹನಗಳ ಅಡ್ಡಗಟ್ಟರು. ಏನು ಆ ಸಿಬ್ಬಂದಿ ಇದ್ರೆ ಅವ್ರನ್ನ ನಮಗೆ ಒಪ್ಸಿ ಇವರು ಫಾರೆಸ್ಟ್ ಒಳಗೆ ಏನ್ ಮೇಕೆ ಕಾಣೆಗಿತ್ತು ಅದನ್ನು ಹುಡ್ಕೋಕ್ ಹೋದಂತ ಸಂದರ್ಭದಲ್ಲಿ ಇವ್ರು ಏಕಾಏಕಿ ಗುಂಡನ್ನ ಹಾರಿಸಿದ್ದಾರೆ. ಅದೇ ನಮ್ಮ ಪ್ರತಿನಿತ್ಯ ನಮ್ಮ ಕಾಡು ಪ್ರಾಣಿಗಳು ಆನೆಗಳಾಗಿರ್ಬೋದು ಬಂದು ಸಾಕಷ್ಟು ಬೆಳೆಗಳನ್ನ ನಾಶ ಪಡಿಸ್ತೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬರೀ ಮನವಿ ಮಾಡಿದ್ರು, ಇದಕ್ಕೆ ಸ್ಪಂದನೆ ಮಾಡಲ್ಲ. ಆದ್ರೆ ಏಕಾಏಕಿ ಅರಣ್ಯ ಒಳಗೆ ಹೋದಂತ ಮೇಲೆ ಈ ರೀತಿ ಮಾಡಿರುವಂತದ್ದು, ಆತನ ವ್ಯವಸಾಯ ಮಾಡ್ಕೊಂಡು ಜೀವನ ಸಾಗಿಸ್ತೇನೆ ಈ ರೀತಿ ಮಾಡಿರುವಂತದ್ದು ಇವನಿಗೆ ನೆಕ್ಸ್ಟ್ ಯಾರು ಪರಿಹಾರ ಕೊಡ್ತಾರೆ ಅಂತ ಹೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡ್ತೀರಿ. ಈಗಲೂ ಕೂಡ ಆ ಒಂದು ಮೃತದೇಹವನ್ನ ಕನಕಪುರ ವಲಯ ಅರಣ್ಯಾಧಿಕಾರಿ ಇಲಾಖೆ ಅರಣ್ಯ ಇಲಾಖೆ ಮುಂದೆ ಇಟ್ಟು ಶವವನ್ನ ಇಟ್ಟು ಪ್ರತಿಭಟನೆ ಕೂಡ ಮುಂದಾಕೆ ಸ್ಥಳೀಯರು ಮತ್ತು ಸಂಬಂಧಿಕರು ಮುಂದಾಗಿರುವಂತದ್ದು. ಪೊಲೀಸರು ಅವ್ರನ್ನೆಲ್ಲನೂ ಕೂಡ ತಡೆಗಟ್ಟಕ್ಕೆ ಸಾಕಷ್ಟು ಹರಸಾಹಸ ಪಡ್ತಾರೆ. ಆದ್ರೂ ಕೂಡ ಸಾಧ್ಯವಾಗ್ತಿಲ್ಲ. ಅವ್ರನ್ನೆಲ್ಲನೂ ಕೂಡ ಮನವೊಲಿಸ್ತಾರೆ. ನಿಮಗೆ ಪರಿಹಾರ ಕೊಡಿಸುವಂತದ್ದಾಗ್ಲಿ, ನಿಮ್ಗೆ ಯಾವ ರೀತಿ ಕಾನೂನು ಪ್ರಕಾರ ಯಾವ ರೀತಿ ಆಗುತ್ತೋ ಆ ರೀತಿ ನಾವು ಮಾಡಕ್ಕೆ ಕೂಡ ಮುಂದಾಗ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇವ್ರು ಯಾರ ಮಾತನ್ನು ಕೇಳ್ತಾ ಇಲ್ಲ. ಅಂದ್ರೆ ಮೃತದೇಹ ಆಗಿರುವಂತದ್ದು ಘಟನೆ ಆಗಿರೋದು ಒಂದ್ ಕಡೆ, ಜೊತೆಗೆ ಆ ಬಾಡಿಯನ್ನ ತಂದಾಕಿರೋದು ಇನ್ನೊಂದ್ ಕಡೆ. ಹೀಗಾಗಿ ಅರಣ್ಯ ಇಲಾಖೆ ವಿರುದ್ಧ ಸೂಕ್ತ ಕ್ರಮವನ್ನು ವಹಿಸಬೇಕು. ಇಲ್ಲಾಂದ್ರೆ ಅವ್ರು ಏನ್ ಶೂಟ್ ಮಾಡ್ಯಾರ ಅವ್ರನ್ನ ನಮ್ಮ ಮೇಲೆ ಒಪ್ಪಿಸಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡ್ತಿರುವಂತದ್ದು ಮುಂದುವರಿಸಿರುವಂತದ್ದು. ಪ್ರಸಾದ್, ಧನ್ಯವಾದ ಪ್ರಶಾಂತ್.